ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಲಚ್ಚಾ ಪರಾಠ ಹೇಗೆ ಮಾಡುವುದು ಎಂದು ನೋಡುವ. ಲಚ್ಚಾ ಪರಾಠ ಮಾಡಲು ಇಲ್ಲಿ ನಾನು 1 ಬೌಲಿನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, 2 ಸ್ಪೂನ್ ಆಯಿಲ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪವೇ ನೀರನ್ನು ಹಾಕಿ ಹಿಟ್ಟನ್ನು ಒಂದು ಹದ ಮಾಡಿಕೊಳ್ಳಬೇಕು. ಈಗ ಹಿಟ್ಟು ತಯಾರಾಗಿದೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದರ ಮೇಲೆ ಒಂದು ಹೀಗೆ ಬಟ್ಟೆ ಹಾಕಿ ಇದನ್ನು ಒಂದು 15 ಇಲ್ಲವೇ 20 ನಿಮಿಷ ಹೀಗೆ ಬಿಡಬೇಕು. ಈಗ ಹಿಟ್ಟು ಹದ ಮಾಡಿ ಇಟ್ಟು 20 ನಿಮಿಷ ಆಗಿದೆ. ಈಗ ಇದನ್ನು ಸ್ವಲ್ಪ ಹೀಗೆ ನಾದಬೇಕು. ಈಗ ಬೇಕಾಗುವಷ್ಟು ಹಿಟ್ಟನ್ನು ತೆಗೆದು ಈಗ ಈ ಹಿಟ್ಟನ್ನು ಹೀಗೆ ಅದ್ದಿ ಇದನ್ನೀಗೆ ಲಾಟಿಸಬೇಕು. ಈಗ ಹೀಗೆ ಲಟ್ಟಿಸಿದ್ದೇನೆ ತೆಳುವಾಗಿ. ಈಗ ಇದಕ್ಕೆ ಹೀಗೆ ತುಪ್ಪ ಹಾಕುತ್ತೇನೆ. ಈಗ ಇದರ ಮೇಲೆ ಗೋಧಿ ಹಿಟ್ಟನ್ನು ಹೀಗೆ ಹಾಕಿ ಇದನ್ನು ಈ ರೀತಿ ಮಡಿಸಬೇಕು. ಈಗ ನಂತರ ಹೀಗೆ ಫೋಲ್ಡ್ ಮಾಡಬೇಕು. ಈಗ ಇದನ್ನು ಇನ್ನೊಮ್ಮೆ ಈ ಹಿಟ್ಟಿನಲ್ಲಿ ಹೀಗೆ ಅದ್ದಿ ಇದನ್ನು ನಿಧಾನವಾಗಿ ಲಟ್ಟಿಸಬೇಕು. ಈಗ ಇದನ್ನು ಈ ರೀತಿ ಲಟ್ಟಿಸಿದ್ದೇನೆ. ಈಗ ಹೀಗೆ ಲಟ್ಟಿಸಿ ಆಗಿದೆ. ಇಲ್ಲಿ ನಾನು ಒಂದು ಪ್ಯಾನ್ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಇದರಲ್ಲಿ ನಾವು ಪರಾಠ ಕಾಯಿಸಬೇಕು. ಈಗ ಪ್ಯಾನ್ ಬಿಸಿ ಆಗಿದೆ. ಈಗ ಇದನ್ನು ಹಾಕುವ. ಈಗ ಇದು ಸ್ವಲ್ಪ ಕಾಯುತ್ತಾ ಬರುವಾಗ ಇದನ್ನು ನಾವು ತಿರುಗಿಸಿ ಹಾಕುವ. ಈಗ ಇಲ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈಗ ಇದು ಇನ್ನೊಂದು ಬದಿ ಕೂಡ ಸ್ವಲ್ಪ ಕಾಯುತ್ತಾ ಬರುವಾಗ ಇದನ್ನು ಇನ್ನೊಂದು ಸಲ ಈ ರೀತಿ ಪಲ್ಟಿ ಹಾಕಬೇಕು. ಈಗ ಈ ಕಡೆ ಕೂಡ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಈಗ ಇದನ್ನು ಇನ್ನೊಂದು ಬದಿ ತಿರುಗಿಸುವ. ಈಗ ಇದು ಕಾದಿದೆ. ಈಗ ಇದನ್ನು ತೆಗೆದು ಇಲ್ಲಿ ಹಾಕುವ. ಈಗ ಇದು ಬಿಸಿ ಇರುವಾಗಲೇ ಇದನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಬೇಕು. ಈಗ ಇದು ಈ ಲಚ್ಚಾ ಪರಾಠ ಈಗ ತಯಾರಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಲಚ್ಚಾ ಪರಾಠ ಈ ರೀತಿಯಾಗಿ ಬರುತ್ತದೆ. ನೋಡಿ, ಹೀಗೆ ಲೇಯರ್ ಆಗಿ ಬರುತ್ತದೆ. ಹೀಗೆ ಬರುತ್ತದೆ.